ಸರ್, ಇವತ್ತು ಪ್ರತಿಭಟನೆ ಇಡೀ ದೇಶಕ್ಕೆ ಗೊತ್ತಿರುವಂಥ ವಿಚಾರ. ಜೂನ್ 8ನೇ ತಾರೀಕು ಚಿತ್ರದುರ್ಗದಿಂದ ಮಲ್ಲಿಕಾರ್ಜುನ ಸ್ವಾಮಿ ಅವ್ರನ್ನ ರೇಣುಕಾ ಸ್ವಾಮಿ ಅವ್ರನ್ನ ದರ್ಶನ್ ಗುಂಡಾಗಳು ದರ್ಶನ್ ಮೇರೆಗೆ ಫೋನ್ ಟ್ರ್ಯಾಪ್ ಮುಖಾಂತರ ಹೆಣ್ಮಕ್ಳ ಕೈಲಿ ಫೋನ್ ಮಾಡಿಸಿ ಕರ್ಕೊಂಡು ಬಂದು 8ನೇ ತಾರೀಕು ಕರ್ಕೊಬಂದು 10ನೇ ತಾರೀಕು ಪಟ್ಟಣಗೇರಿ ಜಯಣ್ಣ ಅನ್ನೋರ ಪಾರ್ಕಿಂಗ್ ಶೆಡ್ನಲ್ಲಿ ಅಮಾನುಷೀಯ ಕೃತ್ಯವೆಸಗಿ ಸ್ಟಾರ್ಟಿಂಗ್ ದರ್ಶನ್ನೇ ಪೂಜೆ ಮಾಡಿರೋದು, ಕಪಾಳ ಕೊಡೋದು, ಸಿಗರೇಟಲ್ಲಿ ಸುಟ್ಟು ಬೆಲ್ಟ್ ಬಿಚ್ಕೊಂಡು ಕೊಟ್ಟು ಹೊಡೆದು ಮರ್ಮಾಂಗಕ್ಕೆ ಒದ್ದಿ ಇವತ್ತು ನಾವೇನು 6.5 ಕೋಟಿ ಜನತೆ ಇವನ್ನ ಚಾಲೆಂಜಿಂಗ್ ಸ್ಟಾರ್ ಅಂತೇಳಿ ಬೆಳೆಸಿದ್ವಿ. ನಮ್ಮ ಭಿಕ್ಷೆಯಿಂದ ಇವನ್ನ 6.5 ಕೋಟಿ ಕನ್ನಡದ ಜನತೆ ನಾವು ಹೋಗಿ ಸಿನಿಮಾ ನೋಡಿ ನಾವು ಕೊಟ್ಟಂಥ ಭಿಕ್ಷೆಲಿ ಇವನೇನು ಹೀರೋ ಅಂತ ಮಾಡಿದ್ದು, ಇವತ್ತು ನಾನು ಹೀರೋ ಅಲ್ಲ, ನಾನು ಖಳನಾಯಕ ಅಂತೇಳಿ ಇವತ್ತು ಸಾಬೀತುಪಡಿಸ್ಕೊಂಡವ್ರೆ. ಇಡೀ ರಾಜ್ಯ ಅಲ್ಲ, ಇಡೀ ದೇಶದಿಂದ, ಇಂಟರ್ನ್ಯಾಷನಲ್ ದೇಶದಿಂದನೇ ಇವನಿಗೆ ಬ್ಯಾಡ್ ಒಪಿನಿಯನ್ ಬಂದಿದೆ. ಜೊತೆಗೆ ನಾವು ಯಾಕೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ರಾಜ್ಯದ 31 ಜಿಲ್ಲೆಯಲ್ಲಿ ಇವತ್ತು ನೆನ್ನೆ ದಾವಣಗೆರೆ ಚಿತ್ರದುರ್ಗದಲ್ಲಿ ಮಾಡಿದ್ದಾರೆ, ಸತ್ತ ಜಿಲ್ಲೆಯವರು ಮಾಡಿದ್ದಾರೆ. ಆದರೆ ಯಾಕೆ ನಾವು ನಮ್ಮ ಜಿಲ್ಲೆಯಲ್ಲಿ ಚಾಲನೆ ಕೊಡ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ಕೆಲವು ರಾಜಕಾರಣಿಗಳು ಇವನೊಬ್ಬ ಕೊಲೆಗಡಕನ್ನು ಕರ್ಕೊಬಂದು ಕ್ಯಾನ್ವಾಸ್ ಮಾಡಿಸಿ ಇಲ್ಲ ಯುವಕರುಗಳಿಗೆ ಮಂಕುಬೂದಿ ಎರಚಿ ಇವನು ದುಷ್ಟತನ ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಿದ್ದ. ಈಗಾಗಲೇ ತಮಗೆಲ್ಲ ಗೊತ್ತಿದೆ ಇವನು ಅಂತ. ಇದೊಂದೇ ಫಸ್ಟ್ FIR ಅಲ್ಲ, ಇವ್ರಿಗೆ 10 FIRಗಳಾಗಿದೆ. ಯಾವಾಗ ಒಬ್ಬ ರೈತನ ಮಗನಿಗೆ ಯಾರೊಬ್ಬ ರೈತನ ಮಗನಿಗೆ ಒಬ್ಬ ಸಣ್ಣ ಪಬ್ಲಿಕ್ಗೆ ಒಂದು FIR ಆದರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ರೌಡಿ ಶೀಟ್ ತೆರೀತಾರೆ. ಇವ್ರಿಗೆ 10 ಹಲವಾರು ಪ್ರಕರಣಗಳಾದ್ರೂ ಇನ್ನೂ ಯಾಕೆ ರೌಡಿ ಶೀಟ್ ಓಪನ್ ಮಾಡಿಲ್ಲ? ಇವರಿಂದ ಯಾರವ್ರೆ ಯಾವ ಕಾಣದ ಕೈಗಳು ಕೆಲಸ ಮಾಡ್ತೈತೆ? ಇಲ್ಲಿ ತನಕ ಯಾಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದಲ್ಲ 10 ಬಾರಿ FIR ಆಗಿದೆ ಇದು ಸೇರಿ. ಈಗ ಮೊನ್ನೆ ಅರಣ್ಯಕ್ಕೆ ಇವ್ರು ಮಾಡಿ ರಾಯಭಾರಿ ಮಾಡಿದ್ರಲ್ಲ, ಇವ್ರಿಗೆ ಯಾವ ಯೋಗ್ಯತೆ ಇರೋದಕ್ಕೆ ಮಾಡಿದ್ದಾರೆ? ಅರಣ್ಯಕ್ಕೆ ಇವ್ರನ್ನ ಎಷ್ಟು ಲಕ್ಷ ಹೆಕ್ಟೇರ್ ಅರಣ್ಯ ಪ್ರದೇಶ ಇದೆ ಇವ್ರಿಗೆ. ವನ್ಯಜೀವಿಗಳನ್ನ ಎಷ್ಟು ಫಾರೆಸ್ಟನ್ನು ಸಾಕಿದರೆ ಸಾಲ್ಮಕ್ಕರು ತಿಮ್ಮಕ್ಕನ ಇವನಿಗೆ ವನ್ಯಜೀವಿ ಅರಣ್ಯಕ್ಕೆ ರಾಯಭಾರಿ ಮಾಡಿದ್ದಕ್ಕೆ? ಸರ್, ಇವ್ರಿಗೆ ಈ ದರ್ಶನ್ಗೆ ಯಾವ ಪ್ರಭಾವಿಗಳೆಲ್ಲ ಇನ್ನೆರಡು ದಿನದಲ್ಲಿ ಏನಾಗುತ್ತೆ ನೋಡ್ಕೊಂಡು CBIಗೆ ಮೋದಿಯವ್ರನ್ನ ಮತ್ತೆ ಕೇಂದ್ರದ ಗೃಹ ಮಂತ್ರಿಗಳನ್ನ ಭೇಟಿ ಮಾಡಿ CBI ತನಿಖೆ ಆಗಬೇಕು. ಇಲ್ಲಿ ನಾವು ಈಗ ಪರಮೇಶ್ವರ್ ಹೇಳಿದ್ದಾರೆ, ದರ್ಶನ್ಗೂ ಒಂದೇ FIR, G ಪರಮೇಶ್ವರ್ಗೂ ಒಂದೇ FIR, ಎಲ್ಲರಿಗೂ ಒಂದೇ ಕಾನೂನು ಅಂತ ಹೇಳಿದ್ದಾರೆ. ಇವತ್ತು ಇಲ್ಲಿ ಗಂಟನೂ ರಾಜ್ಯ ಸರ್ಕಾರ ಕ್ರಮವಾಗಿ ನಡ್ಕೋತಾ ಇದೆ. ಈ ಕೂಡಲೇ ಇದಕ್ಕೇನಾರ ಕೂಡಲೇ ಸ್ಟೆಪ್ ತಗೊಂಡು ಇವ್ರಿಗೆ ರೌಡಿ ಶೀಟ್ ಓಪನ್ ಮಾಡಿ, ಈಗ ಅವ್ರ ಜೊತೆ ಕೊಲೆ ಮಾಡೋರಲ್ಲ ಕೊಲೆಗಡಕರು ಯಾರವರು, ರೋಡಲ್ಲಿ ಅಮಾಯಕರನ್ನ ಲೋನ್ ಕಟ್ತಾರೆ ಬರುವಂಥವ್ರನ್ನ ಹಿಡ್ಕೊಂಡು ಅಡ್ಡ ಹಾಕೊಂಡು ಯಾರಿಗೆ ಹಾಕೊಂಡು ಅವ್ರು ಕಿತ್ಕೋಗಿ ಕೊಟ್ಟಂಥ ಗಾಡಿಲಿ 15,000 20,000 ಕಮಿಷನ್ ತಗೊಂಡು 20,000 15,000 ಕಮಿಷನ್ ತಗೊಂಡು ರೌಡಿಗಳನ್ನ ಬಿಟ್ಟು ಈಗ ಜಯಣ್ಣ ಶೆಡ್ಡಲ್ಲಿ ಯಾರು ಸಮಾಜ ಸೇವಕರು ಹೊಡೆದಿಲ್ಲ, ಇವ್ರನ್ನ ರೌಡಿ ಶೀಟ್ಗಳೇ ಹೊಡೆದಿರೋದು. ರೋಡಲ್ಲಿ ಸಿಗ್ನಲ್ಗಳಲ್ಲಿ ಹಾಸ್ಪಿಟ್ಲಿಗೆ ಹೋಗೋಂಥವ್ರನ್ನ ಬಡವರು ಅಂತವ್ರನ್ನ ಲೋನ್ ಕಟ್ತಾರವ್ರನ್ನ ಹಿಡ್ಕೊಂಡು ಹೋಗಿ ಹೊಡೆದು ಕಿತ್ಕೊಂಡು ಹಾಕ್ತಾರಲ್ಲ, ಇವರೇ ಮಾಡಿರೋದು. ಸರ್, ನಮ್ಮ ಬೇಡಿಕೆ ಇಲ್ಲ ಸರ್, ದರ್ಶನ್ ಅಂಡ್ ಪವಿತ್ರ ಗೌಡ ಟೀಮ್ಗೆ ಗಲ್ಲು ಶಿಕ್ಷೆ ಆಗಬೇಕು. ಈ ದೇಶದಲ್ಲಿ ಒಂದು ಮಾದರಿ ಕಾನೂನನ್ನ ತರಬೇಕು. ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು. ಈಗ ರಾಜ್ಯ ಸರ್ಕಾರ ಇವತ್ತು ತಗೊಂಡು ಆಡಳಿತ ಮಾಡ್ತಾ ಇದೆ, ಇದನ್ನ ನೀಟಾಗಿ ತನಿಖೆ ಮಾಡ್ತಾ ಇದ್ದಾರೆ. ನಮಗೆ ಸಂತೋಷ. ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವ್ರ ಮೇಲೆ ನಮಗೆ ಗೌರವ ಇದೆ. ತುಂಬ ಗೌರವವಾಗಿ ನಡ್ಕೋತಾ ಇದ್ದಾರೆ. ಎಲ್ಲರಿಗೂ ಒಂದೇ ಕಾನೂನು ಅಂತ ಮಾಡ್ತಾ ಇದ್ದಾರೆ. ಇದೇ ರೀತಿ ಮಾಡಬೇಕು. ಇಲ್ಲ ರಾಜ್ಯ ಸರ್ಕಾರದಲ್ಲಿ ಆಗಲಿಲ್ಲ ಅಂತಂದ್ರೆ ಏನೋ ಪ್ರಭಾವಿ ಏನಾರ ಮಣದಿ ಮತ್ತೆ ನಮಗೆ ಕ್ಯಾನ್ವಸ್ ಬರೀಕಿಲ್ಲ. 28 ಚುನಾವಣೆಗೆ ಈಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ಗೆ ಕ್ಯಾನ್ವಸ್ ಬರೀಕಿಲ್ಲ, ನಾವೇನು ಮಾಡಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ CBIಗೆ ಒಪ್ಪಿಸ್ಬೇಕು ಅಂತ ನಮ್ಮ ಈ ಒಂದು ಸಭೆಯ ಪ್ರತಿಭಟನೆಯ ಉದ್ದೇಶ. ಸರ್, ದರ್ಶನ್ ಕ್ಯಾನ್ವಸ್ಗೆ ಬಂದ್ರೆ ಈ ರಾಜ್ಯದ ಜನ ಯಾವ್ಯಾವ ಜಿಲ್ಲೆ ಕ್ಯಾನ್ವಸ್ಗೆ ಬರ್ತಾರೆ, ಯಾವ್ಯಾವ ತಾಲೂಕು ಕ್ಯಾನ್ವಸ್ ಬರ್ತಾರೆ, ಆ ತಾಲೂಕು ಆ ಜಿಲ್ಲೆಯಲ್ಲಿ ಪಾಠ ಕಲಿಸೋದಕ್ಕೆ ಈಗಾಗಲೇ ಯಾವಾಗ ದರ್ಶನ್ ಆಪ್ತರು ಸಿಗಾಕೊಂಡು ಬಾಯ್ಬಿಟ್ರು ಅವತ್ತಿಂದ ರಾಜ್ಯದಲ್ಲಿ
ರಾಷ್ಟ್ರದಲ್ಲಿ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ, ಎಲ್ಲಿ ಬರ್ತಾನೆ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.